ಒಂದು ಕಡೆ ವಾಲ್ಮೀಕಿ ನಿಗಮದ ಬೃಹತ್ ಭ್ರಷ್ಟಾಚಾರದ ಕೇಸ್ ಇದ್ದರೆ ಮತ್ತೊಂದು ಕಡೆ CMಗೇನೆ ತಲೆನೋವಾಗಿದೆ ಮೂಡಾ ಕೇಸ್. ಮೈಸೂರಿನಲ್ಲಿ ಇವತ್ತು BJP ಬೃಹತ್ ರ್ಯಾಲಿಗೆ ತಯಾರು ಮಾಡ್ಕೋತಾ ಇದೆ. ಆದರೆ ಅದಕ್ಕೆ ಆರಂಭದಲ್ಲೇ ಕಡಿವಾಣ ಹಾಕೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮುತ್ತಿಗೆ ಹಾಕೋದಕ್ಕೆ BJPಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಬೆಳಗ್ಗೆ 10 ಗಂಟೆಗೆ BJPಯವರು ಈ ತಯಾರಿಯನ್ನು ಮಾಡ್ಕೋತಾ ಇದ್ದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮುತ್ತಿಗೆ ಹಾಕೋದು BJPಯ ನಾಯಕರ ಮನೆಗಳ ಮುಂದೆನೇ ಪೊಲೀಸರು ಪ್ರತ್ಯಕ್ಷರಾಗಿದ್ದಾರೆ. BJP ನಾಯಕರು ಮನೆಯಿಂದ ಹೊರಟಾಗ್ಲೇ ಅಲ್ಲಿಂದನೇ ಅವ್ರನ್ನ ತಡೆಯುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾದರೆ ಪ್ರತಿಭಟನೆಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಸಿಕ್ಕಿದೆ ಇದೆ. ಆ ಪ್ರತಿಭಟನೆಗೇ ಇವರು ಅವಕಾಶಗಳನ್ನು ಕೊಡ್ತಾ ಇಲ್ವಾ? ಸಿದ್ದರಾಮಯ್ಯನವರು ನಿನ್ನೆ ಮಾತಲ್ಲೇ ಹೇಳಿದರು, ಅಂದರೆ ಮಾಧ್ಯಮದ ಮುಂದೆ ಅವರು ರಾಜಕೀಯ ಮಾಡಿದರೆ ನಾವು ರಾಜಕೀಯ ಮಾಡ್ತೀವಿ. ಇದು BJPಯ ಕಾಲದಲ್ಲಿ ಆಗಿರುವಂಥದ್ದು. ಇದರಲ್ಲಿ ನಮ್ಮ ತಪ್ಪೇನಾದರೂ ಇದ್ದರೆ ತನಿಖೆ ಆಗಲಿ. ಈಗ ಪ್ರತಿಭಟನೆ ಮಾಡ್ತಾ ಇರೋದು ರಾಜಕೀಯ. ಅವರ ರಾಜಕೀಯಕ್ಕೆ ನಾವು ರಾಜಕೀಯದ ರೀತಿಯಲ್ಲೇ ಉತ್ತರ ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಅದಕ್ಕೇನೆ BJP ನಾಯಕರ ಮನೆಗಳ ಮುಂದೆ ಈಗಾಗಲೇ ಪೊಲೀಸರು ದಂಡುಗಟ್ಟಿದ್ದಾರೆ. ಇದು ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯವನ್ನೇ, ಆ ಒಂದು ಕಾನೂನು ಕೊಟ್ಟಂತಹ ಒಂದು ಹಕ್ಕನ್ನೇ ಹತ್ತಿಕ್ಕುವಂಥ ಕೆಲಸ ಅಂತ ಅನ್ನಿಸ್ತಾ ಇದೆ. ಸದ್ಯ ಇದಕ್ಕೆ BJP ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ BJP ನಾಯಕರ ಮನೆಗಳ ಮುಂದೆ ಪೊಲೀಸರು ಪ್ರತ್ಯಕ್ಷರಾಗಿದ್ದಾರೆ.